ಹೇ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್ ಲೇನಿಂಗ್ ನ್ಯೂಸ್. ಸೊ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಲ್ ಸಿ ರಿಸಲ್ಟು ಹೇಗೆ ನೋಡಬೇಕಂತ ತಿಳಿಸ್ತಾ ಇದ್ದೀನಿ. ಸೊ ಬನ್ನಿ, ಎಸ್ ಎಲ್ ಸಿ ರಿಸಲ್ಟ್ಸ್ನ ನೀವು ಹೇಗೆ ನೋಡಬೇಕು, ನಿಮ್ಮ ಮೊಬೈಲಲ್ಲೇ ನೀವು ಒಂದು ಕ್ಲಿಕ್ಕಲ್ಲಿ ಹೇಗೆ ನಿಮ್ಮ ಒಂದು ಎಸ್ ಎಲ್ ಸಿ ರಿಸಲ್ಟ್ನ ನೋಡಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋನ ಕೊನೆಯವ್ರಿಗೆ ನೋಡಿ, ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಲ್ ಸಿ ರಿಸಲ್ಟ್ ಔಟ್ ಆದಮೇಲೆ ಯಾವ ರೀತಿ ನೋಡಬೇಕಂತ ನಾನು ನಿಮಗೆ ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ಮೊದಲು ನೀವು ನಿಮ್ಮ ಒಂದು ಗೂಗಲಲ್ಲಿ ಬಂದುಬಿಟ್ಟು ಏನಂತ ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಕರ್ನಾಟಕ ರಿಸಲ್ಟ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಅಂದರೆ rizalt.nic.in ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಫಸ್ಟ್ ಲಿಂಕ್ ಸಿಗುತ್ತೆ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟು 2024. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಅಂದರೆ ಇಲ್ಲಿ ನೋಡಿ, ದ್ವಿತೀಯ ಪಿ ಯು ಸಿಯ ಒಂದು ರಿಸಲ್ಟ್ ನಿಮಗೆ ಸಿಗ್ತಾ ಇರ್ಬೋದು. ಸೊ ಅದರಲ್ಲಿ ನಿಮಗೆ ಇನ್ನೊಂದು ಸೆಕ್ಷನ್ ಆಗುತ್ತೆ, ಇದೇ ರೀತಿಯ ಒಂದು ಸೆಕ್ಷನ್ನು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ಮಂಡಳಿ ನಿರ್ಣಯ ಮಂಡಳಿ ಅಂತ ಇನ್ನೊಂದು ಸೆಕ್ಷನ್ ಬರುತ್ತೆ. ಅಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಅಂತ ಬರುತ್ತೆ. ಓಕೆನಾ? ಸೊ ಎಸ್ ಎಲ್ ಸಿ ರಿಸಲ್ಟ್ ಅಂತ ಬರುತ್ತೆ ನಿಮಗೆ ಇಲ್ಲಿ. ಸೊ ಅಲ್ಲಿ ನೀವು ಏನು ಮಾಡಬೇಕು, ಸಿಂಪಲಾಗಿ ಆ ಒಂದು ಲಿಂಕ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಸೇಮ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಏನಿದೆ ಅಲ್ವಾ, ಸೊ ಅದನ್ನು ನೀವು ಎಂಟ್ರ್ ಮಾಡಬೇಕಾಗತ್ತೆ. ಅಂದರೆ ಎಸ್ ಎಲ್ ಸಿ ಯಾರ್ಯಾರು ಇರ್ತೀರ ಅವರು ರಿಜಿಸ್ಟರ್ ನಂಬರ್ನ ಹಾಕಬೇಕಾಗತ್ತೆ. ಮತ್ತು ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇರುತ್ತಲ್ಲ, ಸೊ ಇಲ್ಲಿ ನೀವು ಡೇಟ್ ಆಫ್ ಬರ್ತ್ ಕೇಳ್ತಾರೆ ಅವರು. ಸೊ ನೀವು ಡೇಟ್ ಆಫ್ ಬರ್ತ್ನ ಫಿಲ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಕರೆಕ್ಟಾಗಿ ನೋಡಿ, ನೀವು ಇಲ್ಲಿ ಡೇಟ್ ಆಫ್ ಬರ್ತ್ನ ಫಿಲ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಕಾಂಬಿನೇಷನ್ ಇದೆ ಅಲ್ವಾ, ಸೊ ಅಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಏನಿಲ್ಲ, rizalt.nic.in ಅಂತ ನೀವು ಸರ್ಚ್ ಮಾಡಬೇಕು. ಫಸ್ಟ್ ಲಿಂಕ್ ಏನು ಬರುತ್ತೆ ಅದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಅಂದರೆ ದ್ವಿತೀಯ ಪಿ ಯು ಸಿ ಒಂದು ಪರೀಕ್ಷೆ ಏನಿದೆ ಅಲ್ವಾ, ಸೊ ಅದನ್ನು ಸೆಕ್ಷನ್ನ ತೆಗೆದುಬಿಟ್ಟು ನಿಮಗೆ ಎಸ್ ಎಲ್ ಸಿ ಸೆಕ್ಷನ್ ಹಾಕ್ತಾರೆ. ಸೊ ಸೇಮ್ ನಾನು ಯಾವ ರೀತಿ ಹೇಳಿದ್ದೀನಿ ಆ ರೀತಿಯೇ ನಿಮಗೆ ಇಲ್ಲಿ ರಿಸಲ್ಟ್ ಬರುತ್ತೆ. ಇಲ್ಲಾಂದರೆ ಇನ್ನೊಂದು ವೆಬ್ಸೈಟ್ ಇದೆ, ನಾನು ನಿಮಗೆ ತಿಳಿಸ್ತೀನಿ. ಅದು ಅಂದರೆ ಎಸ್ ಎಲ್ ಸಿ ಅಂದರೆ ಆಫಿಷಿಯಲ್ ಬೋರ್ಡ್ ಇದೆ. ಓಕೆನಾ? ಸೊ ಎಸ್ ಎಲ್ ಸಿ ಬೋರ್ಡ್ ಕರ್ನಾಟಕ ಅಂತ ನೀವು ಸರ್ಚ್ ಮಾಡಿದ್ರೆ ಸೊ ಫಸ್ಟ್ ಲಿಂಕ್ ಬರುತ್ತೆ. ಓಕೆನಾ? ಹೋಮ್ ಅಂದರೆ ಕರ್ನಾಟಕ rizalt.nic. ಅಂತ KSEAB ಕರ್ನಾಟಕ ಗೌರ್ಮೆಂಟ್.in. ಸೊ ಇದರಲ್ಲಿ ನೀವು ಅಂದರೆ ಕರೆಕ್ಟಾಗಿ ನಿಮ್ಮ ಒಂದು ರಿಸಲ್ಟ್ನ ನೋಡ್ಬೋದು. ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರೋದು ಏನಂದರೆ, ಇದರಲ್ಲಿ ನಿಮಗೆ ಅಂದರೆ ಭಾಳ ಸೆಕ್ಷನ್ಗಳು ಸಿಗ್ತವೆ. ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಸರ್ವರ್ ಲೋ ಇರುತ್ತೆ. ನೀವು ಅಂದರೆ ರಿಸಲ್ಟ್ ನೋಡುವಾಗ ನೀವು ಸಿಂಪಲಾಗಿ ರಿಸಲ್ಟ್ ಅಂತಲೇ ಸರ್ಚ್ ಮಾಡಿ. ಇದರಲ್ಲಿ ನಿಮಗೆ ಈಸಿ ಆ್ಯಂಡ್ ಅಂದರೆ ಭಾಳಷ್ಟು ಈಸಿಯಲ್ಲಿ ನಿಮಗೆ ಇಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಸಿಗುತ್ತೆ. ಓಕೆನಾ? ನಾನಿಲ್ಲಿ ಎಸ್ ಎಲ್ ಸಿ ಅಂತ ಸರ್ಚ್ ಮಾಡಿದ್ರೆ ಬಟ್ ಎಲ್ಲ ಬೇರೆ ಎಲ್ಲ ಅಂದರೆ ಇಲ್ಲಿ ನೋಡಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024 ಇದೆ. ಇದು ದ್ವಿತೀಯ ಪಿ ಯು ಸಿದೆ ಬರ್ತಾ ಇದೆ. ನೀವು ಎಸ್ ಎಲ್ ಸಿ ಸರ್ಚ್ ಮಾಡಿದಾಗ ಎಸ್ ಎಲ್ ಸಿ ಬರುತ್ತೆ. ನೀವು ಅಂದರೆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಷ್ಟೇ ಈಸಿ ಸ್ಟೆಪ್ಸ್ ಇರೋದು. ಸೊ ಯಾರ್ಯಾರಿಗೆ ಈ ಒಂದು ವಿಡಿಯೋದಿಂದ ಹೆಲ್ಪ್ ಆದರೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ನಿಮಗೆ ವಿಡಿಯೋನ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಎಲ್ಲರಿಗೂ ಧನ್ಯವಾದಗಳೇ. ಇಂತಹ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ.